ಎಲ್ಲರಿಗೂ ಸ್ವಾಗತ. ಇದು ನನ್ನ ಯೂಟ್ಯೂಬ್ ಚಾನೆಲ್ ನಮ್ಮ ಶಾಲೆ. ಇಲ್ಲಿ ನಾವು ಇವತ್ತು 1ನೇ ತರಗತಿಯ ಗಣಿತ ವಿಷಯವನ್ನು ತುಂಬ ಸುಲಭವಾಗಿ ಕಲಿಯೋಣ. ಓಕೆ, ಈ ವಿಡಿಯೋ ನೋಡಿದ ಮೇಲೆ ನಿಮಗೇನಾದರೂ ಈ ವಿಡಿಯೋ ಸರಿ ಅನಿಸಿದರೆ ಅಥವಾ ಮುಂದಿನ ವಿಷಯಗಳು ಹೀಗೆ ಕಲಿಬೇಕಂತ ಇದ್ದರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ನಿಮಗೆ ಪ್ರತಿನಿತ್ಯವೂ ನಾವು ಏನು ವಿಡಿಯೋ ಅಪ್ಲೋಡ್ ಮಾಡ್ತೀವಲ್ಲ, ಹೊಸ ವಿಡಿಯೋ ಏನು ಮಾಡಿ ಕಳಿಸ್ತೀವಲ್ಲ, ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಲ್ಲಿಂದ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ ಇವತ್ತು ನಾವು ಯಾವ ವಿಡಿಯೋ ಹಾಕಿದ್ದೀವಿ ಅಂತ. ಈ ಚಾನಲಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗಿನ ಎಲ್ಲ ವಿಷಯಗಳು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡರನ್ನು ಹಾಕ್ತೀವಿ. ಇದೇ ನಮ್ಮ ಮೊದಲನೇ ವಿಡಿಯೋ. ಇವತ್ತು ನಾವು 1ನೇ ತರಗತಿಯ ಗಣಿತ ವಿಷಯವನ್ನು ನೋಡೋಣ. ಸೇಮ್ ಸಿಲೆಬಸ್ಸಲ್ಲಿ ಏನಿದೆಯಲ್ಲ, ಕರ್ನಾಟಕ ಗೌರ್ಮೆಂಟಲ್ಲಿ ಏನು ಟೆಕ್ಸ್ಟ್ ಬುಕ್ ಮಾಡ್ತಾರಲ್ಲ, ಅದೇ ಟೆಕ್ಸ್ಟ್ ಬುಕ್ ನೋಡಿ ನಾವು ಕಲಿಸ್ತಾ ಇದ್ದೀವಿ. ಇದೇ ಕ್ವಶನ್ಸ್, ಇದರಲ್ಲಿರೋ ಕ್ವಶನ್ಸೇ ಎಕ್ಸಾಮಲ್ಲಿ ಬರುತ್ತೆ. ನೀವು ಬೇಕಾದ್ರೆ ನಿಮ್ಮ ಬಳಿ ಇರುವ ಪಠ್ಯಪುಸ್ತಕವನ್ನು ತೆಗೆದು ನೋಡಬಹುದು. ಬರಿಬಿಡಿ. ಇಷ್ಟೆಲ್ಲ ಪಾಠಗಳು 1ನೇ ತರಗತಿಯ ಮೊದಲನೇ ಭಾಗದಲ್ಲಿ ಅಥವಾ ಮೊದಲು 6 ತಿಂಗಳಲ್ಲಿ ಇಷ್ಟೆಲ್ಲ ಕಲಿತೀವಿ ನಾವು. 1ನೇದು ಸ್ಥಳಾವಕಾಶದ ಅರಿವು, ಆಕಾರಗಳು, ಸಂಖ್ಯೆಗಳು, 0, ಸಂಕಲನ, ವ್ಯವಕಲನ, ಸಂಖ್ಯೆ 10, ಬಿಡಿ ಮತ್ತು 10ರ ಗುಂಪುಗಳು, ಸಂಖ್ಯೆ 11ರಿಂದ ಸಂಖ್ಯೆ 20. ಇಷ್ಟೆಲ್ಲ ನಾವು ಗಣಿತದಲ್ಲಿ ಕಲಿಯೋಣ. ಈ ವಿಡಿಯೋ ನೋಡಿ ತಾಯಿಯಂದಿರು, ತಂದೆಯಂದಿರು, ನಿಮ್ಮ ಮಕ್ಕಳ ಸಲುವಾಗಿ ಏನು ವಿಡಿಯೋ ನೋಡ್ತಿರಲ್ಲ, ನಾವು ಇಷ್ಟು ಈಸಿಯಾಗಿ ಕಲಿಸಲಿಕ್ಕೆ ಟ್ರೈ ಮಾಡ್ತೀವಿ. ನಿಮಗೂ ತಿಳಿಯುತ್ತದೆ, ನೀವು ಈ ವಿಡಿಯೋ ನೋಡಿ ಅವರಿಗೆ ಕಲಿಸಬಹುದು. ಓಕೆ, ಇಲ್ಲ ಅವ್ರ ಕೈಯಲ್ಲಿ ನೀವು ಫೋನ್ ಕೊಟ್ಟು ಅವರ ಹತ್ತಿರ ಕುಂತ್ಕೊಂಡು ನೀವು ಅವರಿಗೆ ಕಲಿಸಬಹುದು. ಮೊದಲನೇ ಪಾಠ ನೋಡೋಣ. ಮೊದಲನೇ ಪಾಠದ ಹೆಸರು ಸ್ಥಳಾವಕಾಶದ ಅರಿವು. ಸ್ಥಳ, ಇಲ್ಲಿ ನೋಡೋಣ ನಾವು ಏನಿದೆ ಅಂತ. ಈ ಪಾಠವನ್ನು ಕಲಿತ ನಂತರ ನೀನು ಸ್ಥಳಾವಕಾಶ ಸಂಬಂಧಿ ಪದಗಳ ಪರಿಚಯ ಹೊಂದುವೆ ಮತ್ತು ಅವುಗಳನ್ನು ಬಳಸುವ ಸಾಮರ್ಥ್ಯವನ್ನು ಪಡೆಯುವೆ. ತುದಿ ಅಂದರೆ ತುದಿ, ತಳ, ಮೇಲೆ ಕೆಳಗೆ, ಒಳಗೆ ಹೊರಗೆ, ಮೇಲುಗಡೆ ಕೆಳಗಡೆ, ಹತ್ತಿರ ದೂರ, ಮೊದಲು ಬಳಿಕ. ಈ ಪಾಠದಲ್ಲಿ ನಾವು ಏನು ಕಲಿತೀವಲ್ಲ, ಇದನ್ನ ಈ ಬಾಕ್ಸಲ್ಲಿ ಕೊಡ್ತಾ ಇದ್ದಾರೆ. ಈ ಪಾಠ ಪೂರ್ತಿ ತಿಳಿದ ಮೇಲೆ ನಮಗೆ ಇಷ್ಟೆಲ್ಲ ಜ್ಞಾನ ಅಥವಾ ಬುದ್ಧಿ ಬರುತ್ತದೆ. ಫಸ್ಟ್ ನೋಡೋಣ, ತುದಿ ಮತ್ತು ತಳ. ಅನಂತನು ಏಣಿಯ ತುದಿಯಲ್ಲಿ ನಿಂತು ಬಣ್ಣ ಬಳಿಯುತ್ತಿದ್ದಾನೆ. ಈಗ ನಾವೇನಂತೀವಿ? ತುದಿ. ಏಣಿ ಅಂದರೆ ಲ್ಯಾಡರ್ ಅಂತ. ತುದಿಯಲ್ಲಿ ನಿಂತು ಅನಂತನು ಬಣ್ಣವನ್ನು ಬಳಿಯುತ್ತಿದ್ದಾನೆ. ಇದು ಏನಾಯ್ತು? ತುದಿ ಆಯಿತು. ಅದೇ ಇಲ್ಲಿ ನಿಂತಿದ್ದಾರೆ ತಳ. ಇಲ್ಲಿ ಎಲ್ಲರೂ ನಿಂತಿದ್ದಾರೆ ಅನಂತನು. ಏನಾಗ್ತಿತ್ತು? ಅನಂತನು ತಳದಲ್ಲಿ ನಿಂತು ಬಣ್ಣವನ್ನು ಹಚ್ಚುತ್ತಿದ್ದಾನೆ. ಇದು ಫಸ್ಟದಲ್ಲಿ ಏನಾಯಿತು? ಅನಂತನು ಏಣಿಯ ತುದಿಯಲ್ಲಿ ನಿಂತು ಬಣ್ಣವನ್ನು ಹಚ್ಚುತ್ತಿದ್ದಾನೆ. ಆಮೇಲೆ ನೋಡ್ರಿ, ನೆಕ್ಸ್ಟ್, ಹಕ್ಕಿಯು ಮರದ ತುದಿಯಲ್ಲಿ, ತುದಿ ಅಂದರೆ ಮರದ ಮೇಲ್ಗಡೆ, ಹಕ್ಕಿಯು ಮರದ ತುದಿಯಲ್ಲಿ ಕುಳಿತಿದೆ. ಆಮೇಲೆ ಕಂಬದ ತುದಿಯಲ್ಲಿ ಮಂಗ ಕುಳಿತಿದೆ. ಕಂಬದ ಏನು ತುದಿ ಇದೆಯಲ್ಲ, ಕಂಬದ ಮೇಲ್ಭಾಗ, ಪೂರ್ತಿ ತುದಿ ಅಂದರೆ ಪೂರ್ತಿ ಮೇಲ್ಗಡೆ ಮಂಗ ಏನು ಕುಂತಿದೆಯಲ್ಲ, ಅದನ್ನ ನಾವೇನು ಹೇಳ್ತೀವಿ? ಅದು ತುದಿ. ಇಲ್ಲೇನು ಕುಂಡಿದೆಯಲ್ಲ ಮೇಲೆ ಹೋಗಿ, ಅದಕ್ಕೆ ನಾವು ತುದಿಯಲ್ಲಿ ಮಂಗ ಕುಳಿತಿದೆ. ಆಮೇಲೆ ಬರೋದು, ಬೆಂಕಿಯು ಮಡಕೆಯ ತಳಕ್ಕೆ ತಾಗುತ್ತಿದೆ. ಬೆಂಕಿಯು ಮಡಕೆಯ ತಳ ಅಂದ್ರೆ ಇದು, ಇದಕ್ಕೇನಂತೀವಿ ನಾವು? ತಳ ಅಂತೀವಿ. ಈ ತಳಕ್ಕೇನಾಗೈತಿ? ಬೆಂಕಿಯು ತಾಗುತ್ತಿದೆ. ಆಮೇಲೆ ಹಾಲು ಲೋಟದ ತಳದಲ್ಲಿದೆ. ತಳ ಎದಕ್ಕಂತೀವಿ? ಇದಕ್ಕೂ. ಹಾಲಿನದವು ತಳದಾಗ ಒಂದು ಸ್ವಲ್ಪ ಹಾಲು ಉಳಿದವು, ಅದನ್ನ ನಾವು ಹೆಂಗೆ ಹೇಳ್ತೀವಿ? ಹಾಲು ಲೋಟದ ತಳದಲ್ಲಿದೆ. ಇಲ್ಲೇನಿದೆಯಲ್ಲ, ಇದು ಹಾಲು. ಇಲ್ಲೇನಾಗೈತಿ? ಲಾಸ್ಟಾಗೆ ಹಾಲು ಉಳಿತಾವ ಒಂದು ಸ್ವಲ್ಪ. ಆಮೇಲೆ ಬರ್ತೈತಿ, ಮಡಕೆಯ ತಳದಲ್ಲಿ ರಂಧ್ರವಿದೆ. ರಂಧ್ರ ಅಂದ್ರೆ ಹೋಲ್, ತೂತ ಅಥವಾ ಹೋಲ್ ಅಂತೀವಲ್ಲ, ಏನಿದೀವಿ? ರಂಧ್ರ ಮಡಕೆಯ ತಳದಲ್ಲಿದೆ. ತಳ ಅಂದ್ರೆ ಇದು, ತುದಿ ಅಂದ್ರೆ ಇದು. ಓಕೆ, ತಳದಲ್ಲಿ ಒಂದು ಹೋಲ್ ಇದೆ ಅಥವಾ ಒಂದು ರಂಧ್ರವಿದೆ. ಆಮೇಲೆ ಬರೋದು, ಹೂವು ಗಿಡದ ತುದಿಯಲ್ಲಿದೆ. ಕುಂಡವು ಗಿಡದ ತಳದಲ್ಲಿದೆ. ಹೂವೇನೈತಿ? ಗಿಡದ ತುದಿಯಲ್ಲಿದೆ. ಇದು ಹೂವೇನೈತಲ್ಲ, ಈ ಹೂವೇನೈತಿ? ಗಿಡದ
ತುದಿ ಒಳಗೈತಿ. ಮತ್ತು ಕುಂಡ ಎದಕ್ಕೆ ಅಂತೀವಿ, ಇದಕ್ಕೆ ನಾವೇನು ಪಾಟ್ ಅಂತೀವಲ್ಲ, ಈ ಪಾಟ್ ಕನ್ನಡ ಒಳಗೆ ಏನಂತಾರೆ, ಕುಂಡವು ಗಿಡದ ತಳದಲ್ಲಿದೆ. ಗಿಡದ ಏನು ಕೆಳಗೈತಲ್ಲ, ಸೊ ತಳದಲ್ಲಿ ತುದಿ ಮತ್ತು ತಳ. ಆಮೇಲೆ ಬರ್ತೈತಿ ತಳದಲ್ಲಿರುವ ಮಡಕೆಯ ಗುರುತು ಹಾಕು. ತಳದಲ್ಲಿ ಯಾವ ಮಡಿಕೆ ಐತಿ ಆ ಮಡಿಕೆಗೆ ಏನಂದಾರ ಅವ್ರು ರೈಟ್ ಮಾರ್ಕ್, ಅಂದರೆ ಈ ಸಹಿ ಅಂತ ಗುರುತ ಹಾಕತ್ತಂದಾರ. ಹೆಂಗೆ ಹಾಕ್ತೀರಿ ನೀವು, ತಳದಲ್ಲಿ ಯಾವ ಮಡಿಕೆ ಐತಿ ಇದೆ ಇದಕ್ಕೆ ಏನು ಮಾಡ್ತೀರಿ, ಹಿಂಗೆ ರೈಟ್ ಮಾರ್ಕ್ ಹಾಕ್ರಿ. ನಿಮ್ಮ ಟೆಕ್ಸ್ಟ್ ಬುಕ್ ತೊಗೋರಿ, ಸೇಮ್ ಇದನ್ನು ನೋಡಿ ಹಿಂಗೆ ರೈಟ್ ಮಾರ್ಕ್ ಹಾಕ್ರಿ. ಯಾಕಂದರೆ ಇದಕ್ಕೆ ಕೆಳಗಿತ್ತಲ್ಲ, ಸೊ ಇದೇನು ತಳದಲ್ಲಿರುವ ಮಡಕೆಗೆ ಗುರುತು ಹಾಕು. ಆಮೇಲೆ ತುದಿಯಲ್ಲಿರುವ ಮೂಟೆಗೆ ರೈಟ್ ಮಾರ್ಕ್ನಿಂದ ಗುರುತಿಸು. ತುದಿಯಲ್ಲಿ ಇದು ತಳ ಐತಿ, 1 2 3 4 ಇದು ತುದಿಯಲ್ಲಿ ಐತಲ್ಲ, ಸೊ ಇದಕ್ಕೆ ಏನು ಮಾಡ್ರಿ, ಇದಕ್ಕೊಂದು ರೈಟ್ ಮಾರ್ಕ್ ಹಾಕ್ರಿ. ಆಮೇಲೆ ತಳದಲ್ಲಿರುವ ಬಿಲ್ಲೆಗೆ ನಿಂದ ರೈಟ್ ಮಾರ್ಕ್ನಿಂದ ಗುರುತಿಸು. ಕೆಳಗಡೆ ಇರುವ ಬಿಲ್ ಅಂದರೆ ಯಾವುದು, ಕೆಳಗೆ ಯಾವ್ದೈತಿ ಪೂರ್ತಿ, ಕೆಳಗೆ ಯಾವ್ದೈತಿ ತಳಕ್ಕೆ, ಕೆಳಗೆ ಅಥವಾ ತಳಕ್ಕೆ ಯಾವ್ದೈತಿ ಇದು, ಸೊ ಇದಕ್ಕೊಂದು ರೈಟ್ ಮಾರ್ಕ್ ಹಾಕ್ರಿ. ಆಮೇಲೆ ತುದಿಯಲ್ಲಿರುವ ಸೇಬಿಗೆ ಬಣ್ಣ ಹಚ್ಚು. ತುದಿಯಲ್ಲಿರುವ ಸೇಬಿಗೆ ಬಣ್ಣ ಹೆಂಗೆ ಹಚ್ತೀರಿ, ಯಾವ್ದು ಬಣ್ಣ ತುದಿಗೆ ಇದೆಯಲ್ಲ ರೆಡ್ ಕಲರ್, ಹಿಂಗೆ ಮಾಡಿರಿ. ಹೆಂಗೆ ಹಚ್ತೀರಿ ರೆಡ್ ಕಲರ್, ಈ ಥರ ಯಾವ ತುದಿಗೆ ಐತಲ್ಲ ಆ ಒಂದಕ್ಕೆ ಚೆಂದಂಗೆ ಏನು ಮಾಡಿರಿ ಬಣ್ಣವನ್ನು ಹಚ್ಚಿ. ಓಕೆ, ಆಮೇಲೆ ಮೇಲೆ ಈಗೇನು ಮಾಡೋಣ, ಮೇಲೆ ಕೆಳಗೆ ಇದರಲ್ಲಿ ಮತ್ತೊಂದು ಭಾಗ ಬರುತ್ತೆ. ಅದರಲ್ಲಿ ಏನು ಒಂದು ಕಲಿತು ನಾವು ತಳ ಮತ್ತು ತುದಿ, ಈ ಕಲಿಯೋಣ ಮೇಲೆ ಮತ್ತು ಕೆಳಗೆ. ಮೇಲೆ ಮತ್ತು ಕೆಳಗೆ ಹೆಂಗೆ ಕರಿತೇವೆ ಅಂದರೆ, ಟಿ ವಿಯು ಮೇಜಿನ ಮೇಲೆ ಇದೆ. ಟಿ ವಿ ಏನೈತಿ ಈ ಟೇಬಲ್ ಮೇಲೆ ಐತಿ. ಮೇಜ್ ಅಂದರೆ ಏನು, ಟೇಬಲ್. ಓಕೆ, ನಾವು ಈ ಸಿಂಪಲಾಗಿ ಈ ವರ್ಡ್ಸ್ ನಾವು ಡೈಲಿ ಮಾತಾಡ್ತಿರ್ತೀವಿ, ಟೇಬಲ್, ಕುರ್ಚಿ, ಚೇರ್ ಅಂತ. ಬಟ್ ಕನ್ನಡ ಒಳಗೆ ಏನಂತಾರೆ ಅದಕ್ಕೆ, ಮೇಜು. ಇದು ಟಿ ವಿ. ಟಿ ವಿ ಏನಿದೆ ಮೇಜಿನ ಮೇಲೆ ಟಿ ವಿ ಇದೆ. ಇದು ಮೇಜ, ಇದರ ಮೇಲೆ ಏನಿತ್ತಲ್ಲ ಇದು ಟಿ ವಿ. ಓಕೆ, ನೆಕ್ಸ್ಟ್ ನೋಡೋಣ. ಚಾಪೆಯು ನೆಲದ ಮೇಲೆ ಹಾಸಿದೆ. ಇದು ನೆಲ, ಈ ನೆಲದ ಮೇಲೆ ನಿಂತಿದೆ, ಚಾಪೆಯನ್ನು ಹಾಸಿವೆ, ಇದು ಮೇಲೆ. ಆಮೇಲೆ ಬರೋದು ಚಿತ್ರಪಟವು ಗೋಡೆಯ ಮೇಲಿದೆ. ಚಿತ್ರಪಟ ಅಂದರೆ ಡ್ರಾಯಿಂಗ್. ಡ್ರಾಯಿಂಗ್ ಏನೈತಿ ಗೋಡೆ, ಇದು ಗೋಡೆ, ಈ ಗೋಡೆಯ ಮೇಲೆ ಏನೈತಿದೆ ಒಂದು ಚಿತ್ರಪಟವಿದೆ. ನಾಯಿಯು ಮೇಜಿನ ಕೆಳಗೆ ಇದೆ. ನಾಯಿ ಏನೈತಿ, ನಾಯಿ ಅಂದ್ರೆ ಇಂಗ್ಲೀಷ್ ಒಳಗೆ ಡಾಗ್. ಡಾಗ್ ಏನೈತಿ ಟೇಬಲ್ನ ಕೆಳಗಡೆ ಇದೆ, ಕೆಳಗೆ. ಈಗ ನಾವು ಎದಕ್ಕೆ ಅನ್ಬೇಕು, ಕೆಳಗೆ ಅನ್ಬೇಕು. ಆಮೇಲೆ ಬೆಕ್ಕು ಪಂಜರದ ಕೆಳಗೆ ಇದೆ. ಇದು ಪಂಜರ, ಇದಕ್ಕೆ ಪಂಜರ ಅಂತೀವಿ. ಪಂಜರ ಒಳಗೆ ಏನೈತಿ ಗಿಳಿ ಐತಿ. ಬಟ್ ಬೆಕ್ಕು ಏನೈತಿ ಪಂಜರದ ಕೆಳಗೆ. ಬೆಕ್ಕು ಇಂಗ್ಲೀಷ್ನಾಗ ಏನಂತೀವಿ ಕ್ಯಾಟ್. ಅದೇನೈತಿ ಪಂಜರದ ಕೆಳಗಡೆ ಇದೆ, ಕೆಳಗೆ ಇದೆ. ನದಿಯು ಸೇತುವೆಯ ಕೆಳಗೆ ಹರಿಯುತ್ತಿದೆ. ಇದು ನದಿ. ಇದೇನೈತಲ್ಲ ನದಿಯು ಸೇತುವೆ, ಇದು ಸೇತುವೆ, ಬ್ರಿಡ್ಜ್ ಅಂತೀವಲ್ಲ ನಾವು, ಸೇತುವೆ ಅಥವಾ ಬ್ರಿಡ್ಜ್. ಬ್ರಿಡ್ಜ್ ಏನಿದೆ ಸೇತುವೆಯ, ನದಿಯ ಮೇಲೆ. ನಾವು ಹಿಂಗೂ ಹೇಳ್ಬೋದು, ನದಿಯ ಮೇಲೆ ಸೇತುವೆ ಇದೆ, ಸೇತುವೆಯ ಕೆಳಗೆ ನದಿ ಹರಿಯುತ್ತಿದೆ, ಎರಡನ್ನೂ ಹೇಳ್ಬೋದು ನಾವು. ಆಮೇಲೆ ಮೇಜಿನ ಮೇಲೆ ಇರುವ ಹೂದಾನಿಯನ್ನು ರೈಟ್ ಮಾರ್ಕ್ನಿಂದ ಗುರುತಿಸಿ. ಇದಕ್ಕೆ ಅಂತಾರೆ ಹೂದಾನಿ ಅಂತಾರೆ. ಇದಕ್ಕೆ ಇದೆಲ್ಲೈತಿ ಮೇಜಿನ ಅಂದರೆ ಟೇಬಲ್ ಮೇಲೆ ಐತಿ. ಇದಕ್ಕೆ ನಾವೇನು ಮಾಡಬೇಕು, ರೈಟ್ ಮಾರ್ಕ್ ಹಾಕ್ಬೇಕಂತ ಹೇಳಿದಾರೆ ಅವರು. ಇದಕ್ಕೆ ಏನು ಮಾಡಿರಿ, ಹಿಂಗೆ ರೈಟ್ ಮಾರ್ಕ್ ಹಾಕ್ರಿ. ಆಮೇಲೆ ಬೆಂಚಿನ ಮೇಲೆ ಕುಳಿತಿರುವ ಹುಡುಗನನ್ನು ರೈಟ್ ಮಾರ್ಕ್ನಿಂದ ಗುರುತಿಸು. ಇಲ್ಲೇನು ಕೂತಾನು, ಇವ ನೆಲದ ಮೇಲೆ ಕುಂತಾನು, ಹುಡುಗಿ ನೆಲದ ಮೇಲೆ ನಿಂತಿದ್ದಾಳು, ಬೆಂಚ್ ಮೇಲೆ ಕೂತಾವ ಹುಡುಗಿವ. ಸೊ ಇವಂಗೇನು ಮಾಡಿರಿ, ಒಂದು ರೈಟ್ ಮಾರ್ಕ್ ಹಾಕ್ರಿ. ಆಮೇಲೆ ಮಹಡಿಯ ಮೆಟ್ಟಿಲುಗಳ ಕೆಳಗೆ ಇರುವ ಹಣತೆಗಳಿಗೆ ಬಣ್ಣ ಹಾಕಿ. ಇಲ್ಲೇ ಮಾಡ್ರಿ, ಯಾರೊಂದು ಬಣ್ಣ ತಗೋರಿ. ಹಣತೆಯ ಕೆಳಗೆ ಮಹಡಿ ಅಂದ್ರೇನು, ಪೈರೆ ಅಥವಾ ಪೈರೆಗಳ ಕೆಳಗೆ ಏನಿದೆಯಲ್ಲ, ಇಲ್ಲೇನು ಮಾಡ್ರಿ, ಕೆಳಗೆ ಇರುವ ಹಣತೆಗಳಿಗೆ ಬಣ್ಣ ಹಾಕಿ. ಇಲ್ಲೇ ಮಾಡ್ರಿ, ಇದಕ್ಕೆ ಬಣ್ಣ ತುಂಬ್ರಿ. ಏನ್ರಿ ಒಂದು ನಿಮ್ಮ ಕಡೆ ಯಾವ ಕಲರ್ ಅದಾವಲ್ಲ
ಸ್ಕೆಚ್ ಪೆನ್ ತಗೊಂಡೆ ಇದಕ್ಕೆ ಕಲರ್ ತುಂಬಿ ಇದು ರೆಡ್ ಮಾಡ್ರಿ. ಏನು ಉರಿ ಐತಲ್ಲ ಉರಿಗೆ ಏನು ಮಾಡ್ರಿ ಯೆಲ್ಲೋ ಕಲರ್ ಹಚ್ರಿ. ಬೆಂಕಿಗೆ ಏನು ಮಾಡ್ರಿ ಯೆಲ್ಲೋ ಕಲರ್ ಹಾಕಿ. ಆಮೇಲೆ ಮಂಚದ ಕೆಳಗೆ ಇರುವ ಬೆಕ್ಕನ್ನು ರೈಟ್ ಮಾರ್ಕ್ನಿಂದ ಗುರುತಿಸಿ. ಮಂಚದ ಕೆಳಗೆ ಇರುವ, ಮಂಚದ ಮೇಲೆ ಇದೈತಿ, ಮಂಚದ ಕೆಳಗಿರುವ ಬೆಕ್ಕಿಗೆ ರೈಟ್ ಮಾರ್ಕನ್ನು ಗುರುತಿಸಿ. ಆಮೇಲೆ ಮತ್ತೊಂದು ಭಾಗ ಬರೆದಿದ್ರಾಗ ಒಳಗೆ ಮತ್ತು ಹೊರಗೆ. ಒಳಗೆ ಮತ್ತು ಹೊರಗೆ ಅಂದರೆ ಹಣ್ಣುಗಳು ಬುಟ್ಟಿಯ ಒಳಗೆ ಇವೆ, ಎಲೆಗಳು ಬುಟ್ಟಿಯ ಹೊರಗೆ ಇವೆ. ಇದು ಬುಟ್ಟಿ, ಈ ಬುಟ್ಟಿ ಒಳಗೆ ಏನಿದಾವಲ್ಲ ಹಣ್ಣುಗಳು, ಫ್ರೂಟ್ಸ್. ಹಣ್ಣುಗಳು ಫ್ರೂಟ್ಸ್ ಏನಿದಾವು ಬುಟ್ಟಿಯ ಒಳಗಡೆ ಇವೆ, ಒಳಗೆ ಬುಟ್ಟಿಯ ಒಳಗೆ ಇವೆ. ಎಲೆಗಳು ಬುಟ್ಟಿಯ ಹೊರಗೆ ಇವೆ, ಇವಕ್ಕೆ ಏನಂತಾರೆ ಎಲೆಗಳು, ಲೀವ್ಸ್. ಇವೇನಿದಾವು ಬುಟ್ಟಿಯ ಹೊರಗಡೆ ಇವೆ. ಆಮೇಲೆ ಅಮ್ಮ ಮನೆಯ ಒಳಗೆ ಇದ್ದಾರೆ, ಅಪ್ಪ ಮನೆಯ ಹೊರಗೆ ಇದ್ದಾರೆ. ಅಪ್ಪ ಏನು ಮಾಡ್ತಾರೆ ಮನೆಯ ಹೊರಗಿದ್ದಾರೆ, ಅಮ್ಮ ಮನೆಯ ಒಳಗಡೆ ಇದ್ದಾಳೆ. ಇದಕ್ಕೆ ರೈಟ್ ಮಾರ್ಕ್ ಹಾಕ್ಬೇಡ್ರಿ ನೀವು, ಜಸ್ಟ್ ನಾ ತೋರ್ಸತ್ತೀನಿ ಅಷ್ಟೇ. ಆಮೇಲೆ ಕೋಳಿಯ ಮರಿಗಳು ಬುಟ್ಟಿಯ ಒಳಗೆ ಇವೆ. ಒಳಗೆ ಅಂದ್ರೆ ಅದರ ಒಳಗೆ ಕುಂತಿದಾವಲ್ಲ, ಬುಟ್ಟಿಯ ಒಳಗಡೆ ಇವೆ. ಆಮೇಲೆ ಗೂಡಿನ ಒಳಗೆ ಇರುವ ನಾಯಿಗೆ ಗುರುತು ಹಾಕಿ. ಗೂಡಿನ ಒಳಗಿರುವ ನಾಯಿ ಯಾವುದು? ಇದು. ಹೀಗೆ ಮಾಡ್ರಿ, ಗುರುತು ಹಾಕ್ರಿ. ಇದು ಗೂಡಿನ ಹೊರಗೆ ಇರುವ ನಾಯಿ. ನಾಯಿಗೆ ಏನಂತೀವಿ ನಾವು ಇಂಗ್ಲಿಷ್ ಒಳಗೆ? ಡಾಗ್. ಇಲ್ಲಿ ನಾವು ಮನೆಯ ಒಳಗೆ ಇರುವ ಕುಂಡಕ್ಕೆ ಗುರುತು ಹಾಕಿ. ಇವಿರೋ ಮನೆಯ ಹೊರಗಿದಾವೆ, ಇವು ಬಾಗಿಲಿನಲ್ಲಿದಾವು. ಪಾಟ್ ಅಂತೀವಲ್ಲ, ಅದಕ್ಕೆ ನಾವು ಇಂಗ್ಲೀಷ್ ಒಳಗೆ ಪಾಟ್ ಅಂತೀವಿ. ಮನೆಯ ಒಳಗೆ ಯಾವ್ದೈತಿ ಇದಕ್ಕೆ ಏನು ಮಾಡಿ ಅಂದ್ರೆ ಗುರುತು ಹಾಕಿ. ಆಮೇಲೆ ಬುಟ್ಟಿಯ ಒಳಗೆ ಇರುವ ಹಣ್ಣುಗಳನ್ನು ರೈಟ್ ಮಾರ್ಕ್ನಿಂದ ಗುರುತಿಸಿ. ಬುಟ್ಟಿಯ ಹೊರಗಡೆ ಇರುವ ಹಣ್ಣುಗಳಿವ, ಬುಟ್ಟಿ ಒಳಗಡೆ ಏನಿದಾವಲ್ಲ ಇದಕ್ಕೆ, ಸೊ ಇದಕ್ಕೆ ಏನು ಮಾಡ್ರಿ ಒಂದು ರೈಟ್ ಮಾರ್ಕ್ ಹಾಕ್ರಿ, ಸಹಿ ಗುರುತನ್ನು ಹಾಕಿ. ಇಂಗ್ಲೀಷ್ ಒಳಗೆ ರೈಟ್ ಮಾರ್ಕ್ ಅಂತಾರು, ಕನ್ನಡ ಒಳಗೆ ಸಹಿ ಗುರುತು ಅಂತಾರೆ. ಗಾಡಿಯ ಹೊರಗಿರುವ ಮಕ್ಕಳನ್ನು ಸಹಿ ಗುರುತಿನಿಂದ ಗುರುತಿಸಿ. ಇಲ್ಲಿ ಗಾಡಿಯ ಒಳಗಿರೋರು ಇವರ, ಗಾಡಿ ಓಡಿಸೋರು ಇವರ, ಎತ್ತಿನ ಗಾಡಿಯ ಹೊರಗೇನಂದ್ರೆ ಇವರಲ್ಲ, ಇವ್ರಿಗೊಂದು ಏನು ಮಾಡಿ ರೈಟ್ ಮಾರ್ಕ್ ಹಾಕಿ, ಸಹಿ ಗುರುತನ್ನು ಹಾಕಿ. ಮತ್ತೊಂದು ಬರ್ತೈತಿ, ಮತ್ತೊಂದು ಭಾಗ ಅಂದ್ರೆ ಮೇಲೆ ಕೆಳಗೆ. ಹುಬ್ಬುಗಳ ಕೆಳಗಡೆ ಕಣ್ಣುಗಳಿವೆ. ಇವು ಹುಬ್ಬಿದಾವಲ್ಲ, ಹುಬ್ಬು ಯಾವ್ದಕ್ಕಂತೀವಿ ನಾವು ಇದಕ್ಕೆ, ಇವೇನು ಹುಬ್ಬಿದಾವಲ್ಲ ಇದ್ರ ಕೆಳಗಡೆ ಇರುವ ಕಣ್ಣು. ಮೂಗಿನ ಕೆಳಗೆ ಬಾಯಿ ಇದೆ, ಇದು ಮೂಗು. ಇದ್ರ ಕೆಳಗೇನು ಬರ್ದಿದೆಯಲ್ಲ ಇದು ಬಾಯಿ. ಬಾಯಿಯ ಮೇಲೆ ಮೂಗು ಇದೆ, ಇದು ಬಾಯಿ. ಇದರ ಮೇಲೆ ಮೂಗು ಇದೆ, ಮೂಗಿನ ಕೆಳಗೆ ಬಾಯಿ ಇದೆ. ಕಣ್ಣುಗಳ ಮೇಲ್ಗಡೆ ಹುಬ್ಬುಗಳಿವೆ, ಕಣ್ಣುಗಳ ಮೇಲ್ಗಡೆ ಹುಬ್ಬುಗಳಿವೆ, ಹುಬ್ಬಿನ ಕೆಳಗೆ ಕಣ್ಣುಗಳಿವೆ. ದೀಪವು ಮೇಜಿನ ಮೇಲುಗಡೆ ಇದೆ. ದೀಪ ಏನಿದೆ? ದೀಪ ಅಂದರೆ ಲೈಟ್ ಬಲ್ಬ್ ಅಂತೀವಲ್ಲ, ಬಲ್ಬ್ ಏನೈತಿ? ದೀಪವು ಮೇಜಿನ ಮೇಲುಗಡೆ ಇದೆ. ಮೇಜಿನ ಮೇಲುಗಡೆ ದೀಪ ಇದೆ. ಈ ಮೇಜೇನಿದೆ ದೀಪದ ಕೆಳಗಡೆ ಇದೆ. ಸರ್ಕಸ್ನವನು ತನ್ನ ತಲೆಯ ಮೇಲೆ ಕೋಲನ್ನು ಹಿಡಿದಿದ್ದಾನೆ. ಸರ್ಕಸ್ ಮಾಡವೇನಲ್ಲ, ಅವನ ತಲೆಯ ಮೇಲ್ಭಾಗದಲ್ಲಿ ಮೇಲೆ ಏನು ಮಾಡಿದಾನೆ, ಒಂದು ಕೋಲನ್ನು ಹಿಡಿದುಕೊಂಡಿದ್ದಾನೆ. ಹುಡುಗಿಯು ಕೆಳಗಿನಿಂದ ನೋಡುತ್ತಿದ್ದಾಳೆ. ಹುಡುಗಿ ಮಾಡಿದಳು ಕೆಳಗಿನಿಂದ ನೋಡುತ್ತಿದ್ದಾಳೆ. ಹುಡುಗಿ ನೋಡ ಕೆಳಗಿನಿಂದ ನೋಡುತ್ತಿದ್ದಾಳೆ. ಮರದ ಮೇಲೆ ಹಾರುತ್ತಿರುವ ಹಕ್ಕಿಗೆ ಗುರುತು ಹಾಕು. ಇದು ಮರದ ಕೆಳಗೆ ಹಾರುತ್ತಿದೆ. ಇದೇನು ಮಾಡತೈತಿ? ಮರದ ಕೆಳಗೆ ಹಾರುತ್ತಿದೆ. ಇದೇನು ಮಾಡತೈತಿ? ಮರದ ಮೇಲೆ ಹಾರುತ್ತಿದೆ. ಇದಕ್ಕೆ ಏನು ಮಾಡ್ರಿ? ರೈಟ್ ಮಾರ್ಕ್ ಹಾಕ್ರಿ. ಹಾಸ್ಯಗಾರನ ತಲೆಯ ಮೇಲೆ ಇರುವ ಚೆಂಡಿಗೆ ಬಣ್ಣ ಹಾಕಿ. ಇದು ಕೆಳಗೈತಿ, ಇದು ತಲೆ ಹತ್ತಿರ ಐತಿ. ತಲೆಯ ಮೇಲೆ ಇರೋ ಚೆಂಡು ಯಾವ್ದು? ಇದು. ಸೊ ಇದಕ್ಕೇನು ಮಾಡ್ರಿ? ಕಲರ್ ಹಾಕಿ. ಚೆಂಡಿಗೆ ಏನು ಮಾಡ್ರಿ? ಈ ಚೆಂಡಿಗೆ
ಕಲರನ್ನು ತುಂಬಿ. ಗಾಳಿಪಟದ ಕೆಳಗೆ ಹಾರುತ್ತಿರುವ ಹಕ್ಕಿಗೆ ಗುರುತು ಹಾಕಿ. ಗಾಳಿಪಟದ ಮೇಲೆ ಹಾರುತ್ತಿರುವ ಹಕ್ಕಿ ಇದು, ಗಾಳಿಪಟದ ಕೆಳಗೆ ಹಾರುತ್ತಿರುವ ಹಕ್ಕಿ ಇದು. ಇದಕ್ಕೇನು ಮಾಡ್ರಿ ಅಂದ್ರೆ ರೈಟ್ ಮಾರ್ಕ್ ಹಾಕ್ರಿ. ಆಮೇಲೆ ಹೂವಿನ ಕೆಳಗೆ ಇರುವ ಚಿಟ್ಟೆಗೆ ಗುರುತು ಹಾಕಿ. ಇದು ಹೂವಿತಿ, ಹೂವಿನ ಮೇಲೆ ಇರುವ ಚಿಟ್ಟೆ ಇದು, ಹೂವಿನ ಕೆಳಗೆ ಇರುವ ಚಿಟ್ಟೆ ಯಾವುದು ಇದು. ಇದಕ್ಕೇನು ಮಾಡಿ ಅಂದ್ರೆ ರೈಟ್ ಮಾರ್ಕ್ ಹಾಕ್ರಿ. ಈಗ ಮತ್ತೊಂದು ಭಾಗ ಬರ್ತೈತಿ, ಹತ್ತಿರ ದೂರ. ತಾಯಿಯು ಮಗುವಿನ ಹತ್ತಿರ ಇದ್ದಾಳೆ. ತಾಯಿಯು ಮಗನ ಹತ್ತಿರ ಇದ್ದಾಳೆ ಅಂದ್ರೆ ಒಬ್ರಿಗೊಬ್ಬರ ಅಲ್ಲಿ ಹತ್ತಿರವಾಗಿದ್ದಾರು, ಇದಕ್ಕೆ ಹತ್ತಿರ ಅಂತಾರು. ಚಂದ್ರನು ಮಗುವಿನಿಂದ ತುಂಬಾ ದೂರದಲ್ಲಿದ್ದಾನೆ. ಚಂದ್ರನು ಮಗನಿಂದ ಎಷ್ಟು ದೂರನು? ತುಂಬಾ ದೂರವಾಗಿದ್ದಾನೆ, ದೂರ ಇದ್ದಾನೆ. ರವಿಯು ಜೋಕಾಲಿಯ ಹತ್ತಿರ ನಿಂತಿದ್ದಾನೆ. ರವಿ ಏನ್ ಮಾಡಿದಾನು? ಜೋಕಾಲಿಯ ಹತ್ತಿರ ನಿಂತಿದ್ದಾನೆ. ಮೇರಿ ಜೋಕಾಲಿಯಿಂದ, ಇವ ರವಿ, ಇವನ ಹೆಸರೇನ ರವಿ. ಮೇರಿ ಇವ ಹುಡುಗಿ ಹೆಸರೇನ ಮೇರಿ. ಮೇರಿ ಏನ್ ಮಾಡಿದಳು? ಜೋಕಾಲಿಯಿಂದ ದೂರ ನಿಂತಿದ್ದಾಳೆ. ಆಮೇಲೆ ರವಿ ಏನ್ ಮಾಡಿದಾನೆ? ಅಲ್ಲಿ ಜೋಕಾಲಿ ಹತ್ತಿರವೇ ನಿಂತಿದ್ದಾನೆ. ಹಕ್ಕಿಯು ಮರದ ಹತ್ತಿರ ಇದೆ. ಹಕ್ಕಿ ಏನೈತಿ? ಮರದ ಹತ್ತಿರ ಇದೆ. ಕುರಿಯು ಮರದಿಂದ ದೂರ ಇದೆ. ಕುರಿಯು ಕೊಳದ ಹತ್ತಿರ ಇದೆ. ಕುರಿ ಏನಿದೆ? ಕೊಳದ ಹತ್ತಿರ ಐತಿ. ಅದೇ ಹಕ್ಕಿಯು ಕೊಳದಿಂದ ದೂರ ಇದೆ. ಕೊಳದ ಹತ್ತಿರ ಇರುವ ಜಿಂಕೆಗೆ ಬಣ್ಣ ಹಚ್ಚಿ. ಇದು ಕೊಳ, ಕೆರೆಗೆ ಏನಂತೀವಲ್ಲ ನಾವು, ಇದು ಕೆರೆ ಅಥವಾ ಕೊಳ. ಈ ಜಿಂಕೆಗೆ ಏನು ಮಾಡ್ರಿ? ಬಣ್ಣ ಹಚ್ಚಿರಿ. ಹೆಂಗೆ ಹಚ್ಚಿರಿ ಬಣ್ಣ? ಹಿಂಗೆ ಮಾಡಿ ಕೊಳದ ಹತ್ತಿರ ಇರುವ ಜಿಂಕೆಗೆ ಬಣ್ಣವನ್ನು ಹಚ್ಚಿ. ನೀವೆಲ್ಲ ಬಣ್ಣ ಹಚ್ಚಿರಿ, ನಾ ಇಷ್ಟ ಹಚ್ತೀನಿ. ಇದು ನೀವು ಆಮೇಲೆ ಟೈಮ್ ಇದ್ದಾಗ ನೀವೆಲ್ಲವನ್ನು ಬಣ್ಣ, ಎಲ್ಲ ಕಡೆ ಬಣ್ಣ ಹಚ್ಚಿರೋದಕ್ಕೆ, ಕಣ್ಣಿಗೆ, ಅದರ ಕೋಡಿಗೆ, ಕಾಲು, ಎಲ್ಲದಕ್ಕೂ. ಹೂವಿನಿಂದ ದೂರದಲ್ಲಿರುವ ಚಿಟ್ಟೆಗೆ ಬಣ್ಣ ಹಚ್ಚಿ. ಹೂವಿನಿಂದ ದೂರ ಇರುವ ಚಿಟ್ಟೆ ಯಾವುದು? ಇದು ಹತ್ತಿರ ಇರುವ ಚಿಟ್ಟೆ, ಇದು ದೂರ ಇರುವ ಚಿಟ್ಟೆ. ಇದಕ್ಕೇನು ಮಾಡ್ರಿ? ಬಣ್ಣ ಹಚ್ಚಿರಿ. ಕಲರ್ ಬಣ್ಣ, ಚಿಟ್ಟೆಗೆ ಕಲರ್ ಇದೆಯಲ್ಲ ಅದಕ್ಕೆ ಎಲ್ಲ ಬೇರೆ 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 ಕಲರ್ ಅದ ಚಿಟ್ಟೆಗೆ ಹಾಕಿ. ಇದು ದೂರ ಇರುವ ಚಿಟ್ಟೆ, ಇದು ದೂರ ಇರುವ ಚಿಟ್ಟೆ, ಇದು ಹತ್ತಿರ ಇರುವ ಚಿಟ್ಟೆ. ಹುಡುಗನ ಹತ್ತಿರ ಇರುವ ಆಟಿಕೆ ಕಾರಿಗೆ ಹಸಿರು ಬಣ್ಣ ಹಾಕು. ದೂರದಲ್ಲಿರುವ ಇನ್ನೊಂದು ಕಾರಿಗೆ ನೀಲಿ ಬಣ್ಣ ಹಾಕು. ಇದು ಏನ? ಹುಡುಗನ ಹತ್ತಿರ ಇರುವ ಕಾರ, ಇದು ಹುಡುಗಿನಿಂದ ದೂರ ಇರುವ ಕಾರ್. ಹುಡುಗನ ಹತ್ತಿರ ಇರುವ ಆಟಿಕೆ ಕಾರಿಗೆ ಹಸಿರು ಬಣ್ಣ ಹಾಕಿ. ಹಸಿರು ಬಣ್ಣ ಏನ್ ಮಾಡ್ರಿ? ಇದಕ್ಕೆ ಹಸಿರು ಬಣ್ಣ ಹಚ್ಚಿರಿ. ಈ ಕಾರಿಗೆ ಹಸಿರು ಬಣ್ಣ ಹಾಕಿ. ದೂರದಲ್ಲಿರುವ ಕಾರಿಗೆ ನೀಲಿ ಬಣ್ಣವನ್ನು ಹಾಕಿ. ಹಿಂಗೇನ್ ಮಾಡ್ರಿ? ನೀಲಿ ಬಣ್ಣವನ್ನು ಹಾಕಿ. ಮೊದಲು ಇನ್ನೊಂದು ಭಾಗ ಬರ್ತೈತಿ. ಮೊದಲು ಅಂದ್ರೆ ಮುಂಚೆ, ಬಳಿಕ ಅಂದರೆ ಅನಂತರ. ಮೊದಲು ನೋಡೋಣ. ಮೇಣದ ಬತ್ತಿ ಉರಿಯುವುದಕ್ಕೆ ಮೊದಲು. ಮೊದಲು ಹೊಸವಾಗಿ ತಂದಿರ್ತೀವಲ್ಲ ಮೇಣದ ಬತ್ತಿ, ಮೊದಲು. ಮೇಣದ ಬತ್ತಿ ಉರಿಯೋಕ್ಕಿಂತ ಮೊದಲೇ ನಾವು ಇನ್ನೂ ಅದಕ್ಕೆ ಬೆಂಕಿ ಹಾಕಿಲ್ಲ. ಉರಿಯೋಕ್ಕಿಂತ ಮೊದಲು ಅದೆಷ್ಟಿರ್ತೈತಿ? ಇಷ್ಟು ಉದ್ದ. ಹೊಸದಿರ್ತೀವಲ್ಲ, ಹೊಸದಾಗಿ ಇಷ್ಟು ಹೈಟ್ ಇರ್ತೈತಿ. ಅದೇ ಮೇಣದ ಬತ್ತಿಗೆ ನಾವು ಉರಿ ಹಚ್ಚ ಮೇಲೆ, ಮೇಣದ ಬತ್ತಿ ಉರಿದ ನಂತರ ಒಂದು ಸ್ವಲ್ಪ ಟೈಮ್ ಅದು ಉರಿದ ಬಟ್ಟಿಗೆ ಏನಾಗ್ತದೆ? ಇಷ್ಟಿದೆ, ಇಷ್ಟೇನಿತ್ತಲ್ಲ ಅದು ಹೋಗಿ ಏನಾಗ್ತದೆ? ಇಷ್ಟ ಆಗ್ತೈತಿ ಅದ ಉರಿದ ಬಳಿಕ. ಆಮೇಲೆ ಅಂತೀವಲ್ಲ ಆ ಟೈಪ್. ಹೂವಿನ ಕುಂಡ ಹಚ್ಚುವ ಮೊದಲು. ಹೂವಿನ ಕುಂಡ ಅಂದ್ರೆ ಏನ? ಈಗ ನೋಡಿ, ನೀವು ದೀಪಾವಳಿಗೆ ಎಲ್ಲರೂ ಹಚ್ತೀರಿ ಇದನ್ನ. ಹೂವಿನ ಕುಂಡ ಹಚ್ಚುವ ಮೊದಲು, ಹೂವಿನ ಕುಂಡ ಹಚ್ಚಿದ ಬಳಿಕ. ಹಚ್ಚೋಕ್ಕಿಂತ ಮೊದಲು ಹಿಂಗಿರ್ತೈತಿ, ಹಚ್ಚಿದ ಮೇಲೆ ಅದೆಲ್ಲ ಒಳಗಿಂದೆಲ್ಲ ಬರ್ತಿದೆಯಲ್ಲ ಮದ್ದ, ಅವಾಗ ಅದು ಹಿಂಗಾಗ್ತೈತಿ. ತಿನ್ನುವುದಕ್ಕೆ ಮೊದಲು ಮಾವಿನ ಹಣ್ಣನ್ನು ತೊಳೆದ ಬಳಿಕ ತಿನ್ನು. ತಿನ್ನುವುದಕ್ಕಿಂತ ಮುಂಚೆ ಅಂತೀವಲ್ಲ,
ಮೊದಲು ಅಥವಾ ಮುಂಚೆ, ಮಾವಿನಣ್ಣನ್ನು ತೊಳೆ, ಮಾವಿನಣ್ಣು ತೊಳೆದ ಬಳಿಕ, ತೊಳೆದಾದ್ಮೇಲೆ, ಆದ ಮೇಲೆ, ತೊಳೆಯುವ ಆದ ಮೇಲೆ, ತೆನ್ನಿ. ಕೆಳಗಿನವುಗಳಲ್ಲಿ ಯಾವ ಚಟುವಟಿಕೆ ಮೊದಲು ಆಗುವುದೋ ಅದಕ್ಕೆ ಗುರುತನ್ನು ಹಾಕಿ. ನಾವು ಮೊದಲು ಬೆಳಿಗ್ಗೆ ಎದ್ದ ಪಟ್ಟಿಗೆ ಏನು ಮಾಡ್ತೀವಿ, ಮೊದಲು ಬೆಳಿಗ್ಗೆ ಬೆಡ್ ಮೇಲಿಂದ ಎಳ್ತೇವೆ, ಆಮೇಲೆ ನಾವು ಏನು ಮಾಡ್ತೀವಿ, ಬ್ರಷ್ ಮಾಡ್ತೀವಿ. ಸೊ ಇದರಲ್ಲಿ ಮೊದಲು ಯಾವುದಾಯಿತು, ಇದು. ಯಾವ ಚಟುವಟಿಕೆ ಅನಂತರದದ್ದು ಅದಕ್ಕೆ ಗುರುತು ಹಾಕು. ಯಾವುದು ಅನಂತರ, ಇದನ್ನು ಮೊದಲು ಮಾಡ್ತೀವಿ, ಅದರ ನಂತರ ಏನು ಮಾಡ್ತೀವಿ, ನಾವು ಊಟ ಮೊದಲು ಅಡುಗೆ ಮಾಡ್ತೀವಿ, ಅಡುಗೆ ಮಾಡ್ತೀವಿ, ಆಮೇಲೆ ಊಟ ಮಾಡ್ತೀವಿ. ಸೊ ಇದಕ್ಕೆ ರೈಟ್ ಮಾರ್ಕ್ ಹಾಕ್ರಿ. ಓಕೆ, ಇದು ಲಾಸ್ಟ್ ಕ್ವಶನ್. ಇದೇ ಥರ ನಾವು ಪ್ರತಿಯೊಂದು ಚಾಪ್ಟರ್ ಮೇಲೆ ಹೊಸ ಹೊಸ ವಿಡಿಯೋ ಮಾಡೋಣ. ಇನ್ನೂ ಈಸಿಯಾಗಿ ಹೇಳ್ಕೊಡ್ತೀನಿ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಬೇರೆಯವರಿಗೂ ಇದನ್ನು ಶೇರ್ ಮಾಡಿ. ವಾಟ್ಸಪ್ ಮುಖಾಂತರ ಇಲ್ಲವೋ ಬೇರೆ ಆ್ಯಪ್ಗಳ ಮುಖಾಂತರ ಶೇರ್ ಮಾಡಬಹುದು. ಧನ್ಯವಾದಗಳು. ಮತ್ತೆ ಸಿಗೋಣ.